ಕೈಯಲ್ಲಿ ಅಥವಾ ಕಾಲಲ್ಲಿ 6 ಬೆರಳು ಇದ್ದರೆ ಏನು ಅರ್ಥ? ಪ್ರಕೃತಿ ಸಹಜವಾಗಿ ಪ್ರತಿ ಜೀವಗಳು ಹುಟ್ಟುತ್ತವೆ. ಹಾಗೆ ಪ್ರಕೃತಿ ಸಹಜವಾಗಿ ಒಂದು ಮಗು ಜನಿಸುತ್ತದೆ. ಇದು ಸಹಜ. ಹಾಗೆ ಪ್ರತಿಯೊಬ್ಬರು ಒಂದೊಂದು ಅಂಶದ ಪ್ರಕಾರ ಅದರದೇ ಆದಂಥ ಜೀವಿ ಅಥವಾ ಮನುಷ್ಯರು ಹುಟ್ಟುತ್ತಾರೆ. ಪ್ರಾಣಿಗಳು, ಪಕ್ಷಿಗಳು ಅಥವಾ ಮನುಷ್ಯರು ಆರಂಭ ಹೀಗೂ ಹಾಗೆ ಅಂತ್ಯ ಕೂಡ ಇರುತ್ತದೆ. ಅಸಹಜ ಪ್ರಕೃತಿ ಎಂದರೆ ತಾನಾಗಿಯೇ ಹುಟ್ಟಿನಿಂದ ಇರುವುದು ಅಥವಾ ಸಹಸ್ಕೃತವಾಗಿ ಸೃಷ್ಟಿಸುವುದು. ಅಥವಾ ವಿಷಯಕ್ಕೆ ಬಂದರೆ ಹುಟ್ಟಿನಿಂದ ತಾನಾಗಿಯೇ ಸಹಜವಾಗಿ ಸೃಷ್ಟಿಸುವುದು ಪ್ರತಿ ಪಕ್ಷಿ, ಪ್ರಾಣಿ ಅಥವಾ ಮನುಷ್ಯನೇ ಏನೇ ಆಗಿರಬಹುದು. ಕೈಯಲ್ಲಿ ಅಥವಾ ಕಾಲಲ್ಲಿ ಒಂದು ಕೈ ಅಥವಾ ಒಂದು ಕಾಲು, 5 ಬೆರಳು ಇದ್ದರೆ ಇದು ಸಹಜ ಪ್ರಕೃತಿ. ಒಂದು ಕೈಯಲ್ಲಿ ಅಥವಾ ಕಾಲಲ್ಲಿ 6 ಬೆರಳು ಇದ್ದಾವೆ ಅನ್ನುವುದು ಅಸಹಜ ಪ್ರಕೃತಿ ಅಥವಾ ತಾನಾಗಿಯೇ ಸೃಷ್ಟಿಸುವುದಕ್ಕೆ ಅಸಹಜ ಪ್ರಕೃತಿ ಅಂತ ಕರಿತೀವಿ. ಜ್ಯೋತಿಷಾಸ್ತ್ರದ ಪ್ರಕಾರ ಒಂದು ಪ್ರಾಣಿ ಅಥವಾ ಪಕ್ಷಿ ಅಥವಾ ಮನುಷ್ಯರಿಗೆ 6 ಬೆರಳು ಇದೆ ಅಂದರೆ ಅದು ಅಸಹಜ ಪ್ರಕೃತಿ ಅಂತ ಕರಿತೀವಿ. ಜ್ಯೋತಿಷಾಸ್ತ್ರದ ಪ್ರಕಾರ ಪ್ರಾಣಿ ಪಕ್ಷಿಗೆ ಒಂದು ಲೆಕ್ಕ ಆದರೆ ಮನುಷ್ಯರದು ಒಂದು ಲೆಕ್ಕ ಆಗಿರುತ್ತದೆ. ಮನುಷ್ಯರ ವಿಷಯಕ್ಕೆ ಬಂದರೆ ಹುಡುಗನಿಗೆ ಅಥವಾ ಹುಡುಗಿಗೆ ಅಥವಾ ಮಗುವಿಗೆ ಏನಾದರೂ 6 ಬೆರಳು ಕೈಯಲ್ಲಿ ಅಥವಾ ಕಾಲಲ್ಲಿ ಇದ್ದರೆ ಅದರದೇ ಆದಂಥ ಫಲಿತಾಂಶ ಅವರಿಗೆ ಕರ್ಮದ ಫಲದ ರೀತಿಯಲ್ಲಿ ಸಿಗುತ್ತದೆ. ಅಂದರೆ ಗಂಡು ಮಕ್ಕಳಿಗೆ ಬಲಗೈ ಬಲಗಾಲು ಅದೃಷ್ಟ ತಂದು ಕೊಟ್ಟರೆ, ಹೆಣ್ಣು ಮಕ್ಕಳಿಗೆ ಎಡಗೈ ಎಡಗಾಲು ಅದೃಷ್ಟ ತಂದು ಕೊಡುತ್ತದೆ. ಬೆರಳು ಪಕ್ಕದಲ್ಲಿ ಇನ್ನೊಂದು ಬೆರಳು ಇದೆ ಅಂದರೆ ಶುಕ್ರ ಬೆರಳು ಡಬಲ್ ಪವರ್ ಅವರಿಗೆ ಸಿಗುತ್ತದೆ. ವ್ಯಾಪಾರ, ವಿದ್ಯಾಭ್ಯಾಸ, ವ್ಯವಹಾರ, ಲೇವಾದೇವಿ, ಉದ್ಯಮದಲ್ಲಿ ರಾಜನಂತೆ ಮೆರೆಯುತ್ತಾನೆ ಅದೃಷ್ಟ. ತಾನಾಗಿಯೇ ಅವರಿಗೆ ಸಲೀಸಾಗಿ ಬೇಗನೆ ದೊರೆಯುತ್ತದೆ. ಅಕಸ್ಮಾತ್ ಅವರಿಗೆ ಕೇಳು ಬೆರಳು ಪಕ್ಕದಲ್ಲಿ ಇನ್ನೊಂದು ಕೇಳು ಬೆರಳು ಇದ್ದರೆ ಅವರಿಗೆ ಬುದ್ಧಿಶಕ್ತಿ, ಅತಿಯಾದ ತಿಳುವಳಿಕೆ ಇರುತ್ತದೆ. ಜೊತೆಗೆ ವ್ಯಾಪಾರ, ವಿದ್ಯಾಭ್ಯಾಸ, ವ್ಯವಹಾರದಲ್ಲಿ ತನ್ನದೇ ಗೆಲುವು ಅತಿ ಕ್ಷಣದಲ್ಲಿ ಸಲೀಸಾಗಿ ಗೆದ್ದು ಬಿಡ್ತಾರೆ. ಇದರಿಂದ ಕೆಲವರಿಗೆ ಅದೃಷ್ಟ ಕೈ ಅಂತ ಕರೆಯುತ್ತಾರೆ. ಹಾಗೆ ಮಧ್ಯದ ಬೆರಳು ಶನಿ ಬೆರಳು ಅಂತ ಕರಿತೀವಿ. ಅದರ ಪಕ್ಕದಲ್ಲಿರುವ ಬೆರಳು ಸೂರ್ಯನ ಬೆರಳು ಅಂತ ಕರಿತೀವಿ. ತೋರ ಬೆರಳು ಗುರು ಬೆರಳು ಅಂತ ಕರಿತೀವಿ. ಹಾಗೆ ಅದರದೇ ಆದಂತಹ ಅಂಶದಿಂದ ಅವರಿಗೆ ಅದೃಷ್ಟ, ಲಾಭ, ಸುಖ, ಗೆಲುವು ಎಲ್ಲವೂ ಸಿಗುತ್ತದೆ. ವಿಶೇಷ ಸೂಚನೆ: ಶುಕ್ರನ ಬೆರಳು ಡಬಲ್ ಇದ್ದಾಗ ಇವರಿಗೆ ಶುಕ್ರ ದೋಷ ಇದ್ದರೆ ಅಥವಾ ಶಾಪವಿದ್ದರೆ ಶುಭ ಫಲ ಸಿಗುವುದಿಲ್ಲ. ಇದರ ಮೇಲೆ ಗಮನ ಹರಿಸಿ ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.